everyone, welcome to Vinny ನಾನಿವತ್ತು ಒಂದು ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಂತಂದ್ರೆ ಚಾಕೊಲವಾ ಕೇಕ್ ಮಾಡೋಣ ಅಂತ, ಮನೇಲೆ ಮಾಡೋಣ ಅಂತ. ಯಾವಾಗಲೂ ನಾವು ಹೊರಗಡೆ ತಿಂತಿದ್ವಿ ಡಾಮಿನೋಸ್ ಅಲ್ಲಿ. ಸೊ ಯಾಕೆ ಮನೇಲೆ ಮಾಡಬಾರ್ದು ಅಂತ ಇವತ್ತು ನಾನು ಚಾಕೊಲವಾ ಕೇಕ್ನ ಮನೇಲೆ ಮಾಡಿ ತೋರಿಸ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ತೋರಿಸ್ತೀನಿ. ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತಿದ್ದೀನಿ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಇದು ಓರಿಯೋ ಬಿಸ್ಕೆಟ್ 3, ಮತ್ತೆ ಬೌನ್ಸ್ 2, ಮತ್ತೆ ಒಂದು ಮಾರಿ ಬಿಸ್ಕೆಟ್, ಒಂದು ಚಾಕ್ಲೇಟ್ ಸಿರಪ್, ಹಾಗೂ ಇದು 1 ಗ್ಲಾಸ್ ಅಷ್ಟು ಹಾಲು, ಹಾಗೂ ಇದು ಸ್ವಲ್ಪ ಸೋಡಾ, ಅಡಿಗೆ ಸೋಡಾ. ಸೊ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲಾನು ಬಿಸ್ಕೆಟ್ಸ್ ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಸೊ ಜಾಸ್ತಿ ಜನ ಇದ್ರೆ ಜಾಸ್ತಿ ಹಾಕೊಳ್ಳಿ, ಸ್ವಲ್ಪ ಜನ ಇದ್ರೆ ಸ್ವಲ್ಪ ಹಾಕೊಳ್ಳಿ. ಓಕೆ, ಇವಾಗ ಎಲ್ಲಾನು ಬಿಸ್ಕೆಟ್ಸ್ನ ಜಾರಲ್ಲಿ ಹಾಕೊಂಡಾಯ್ತು. ಇದಕ್ಕೆ ಶುಗರ್ ಏನು ಆ್ಯಡ್ ಮಾಡೋದೇನು ಬೇಡ, ಯಾಕೆಂದರೆ ಇದರಲ್ಲಿ ಸ್ವೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆದ್ರಿಂದ ನಾನು ಹಾಗೆ ರುಬ್ಬಿದೆ. ಬೌಲಿಗೆ ಹಾಕೊಳ್ಳೋಣ. ರುಬ್ಬಿರೋದೆಲ್ಲ ಈಗ ಬೌಲ್ಗೆ ಹಾಕೊಂಡು ಈಗ ಒಂದೊಂದೇ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗೋಣ. ತುಂಬಾನು ತೆಳ್ಳಗೆ ಹಾಕಬಾರ್ದು. ಸೊ ಆಗ ಕೇಕು ತುಂಬಾ ತೆಳ್ಳ ಬಂದ್ಬಿಡುತ್ತೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಅವಾಗ ಕೇಕ್ ತುಂಬ ಸಾಫ್ಟಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ನಿಮ್ಗೆ ಈ ಥರ ಥಿಕ್ನೆಸ್ ಈ ಥರ. ಸೊ ಇದಕ್ಕೆ ಸ್ವಲ್ಪ ಸೋಡಾ ಆ್ಯಡ್ ಮಾಡ್ಕೊಳ್ಳೋಣ, ಬೇಕಿಂಗ್ ಸೋಡಾ. ಆ್ಯಡ್ ಮಾಡ್ಕೊಂಡು ಈ ಥರ ಮತ್ತೆ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಇದನ್ನೆಲ್ಲ ಬೌಲಿಗೆ ಹಾಕೊಳ್ಳೋಣ. ಇವಾಗ ಬೌಲಿಗೆಲ್ಲ ಎಣ್ಣೆ ಹಾಕೊಳ್ಳೋಣ. ಕೇಕ್ ಈಸಿಯಾಗಿ ಬರುತ್ತೆ, ಸರ್ವ್ ಮಾಡುವಾಗ ನಮಗೆ ಈಸಿಯಾಗಿ ಪ್ಲೇಟಿಗೆ ಬರುತ್ತೆ. ಓಕೆ, ಎಣ್ಣೆ ಎಲ್ಲ ಹಾಕಿದಾಯ್ತು. ನೆಕ್ಸ್ಟ್ ಇದಕ್ಕೆ ಈಗ ಮಿಕ್ಸ್ ಮಾಡ್ಕೊಂಡಿರುವಂತಹ ಈ ಚಾಕ್ಲೇಟ್ ಬೌಲ್ ಒಳಗೆ ಹಾಕ್ತಾ ಹೋಗೋಣ. ಸಿರಪ್ನ ಹಾಕೋಣ. ಅಕಸ್ಮಾತ್ ಚಾಕ್ಲೇಟ್ ಸಿರಪ್ ಇಲ್ಲ ಅಂದ್ರೂ ಕೂಡ ನೀವು ಡೈರಿ ಮಿಲ್ಕ್ನ ಮೆಲ್ಟ್ ಮಾಡಿ ಹಾಕೋಬಹುದು. ಡೈರೆಕ್ಟ್ ಹಾಗೆ ಡೈರಿ ಮಿಲ್ಕ್ನ ಪೀಸ್ ಮಾಡಿ ಹಾಕಿದ್ರೆ ಅದು ಮೆಲ್ಟ್ ಆಗಲ್ಲ ಒಳಗಡೆ. ಸೊ ನೀವು ಅದನ್ನ ಬಿಸಿ ಮಾಡ್ಕೊಂಡು ಹಾಕೋಬೇಕು. ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೀನಿ ನಾನು ಚಾಕ್ಲೇಟ್ ಬ್ಯಾಟರ್ನ. ನೆಕ್ಸ್ಟ್ ಈ ಸಿರಪ್ನ ಫಿಲ್ ಮಾಡಿದ್ಮೇಲೆ ಮತ್ತೆ ನೀವು ಅದರ ಮೇಲೆ ಒಂದು ಕೋಟ್ ಚಾಕ್ಲೇಟ್ ಬ್ಯಾಟರ್ನ ಹಾಕೋಬೇಕು. ಚಾಕ್ಲೇಟ್ ಸಿರಪ್ನೆಲ್ಲ ನಾನು ಫಿಲ್ ಮಾಡಿದ್ದೀನಿ. ಮತ್ತೆ ಇದ್ರ ಮೇಲೆ ನೆಕ್ಸ್ಟ್ ನಾವು ಕೇಕ್ ಬ್ಯಾಟರ್ನ ಒಂದೊಂದು ಲೇಯರ್ ಹಾಕೊಂಡು ಹೋಗ್ತಾ ಹೋಗೋಣ. ಓಕೆ, ಇವಾಗ ಕೇಕ್ ಫಿಲ್ಲಿಂಗ್ ಎಲ್ಲ ಆಗಿದೆ. ಇದನ್ನ ನಾವು ಬೇಕ್ ಮಾಡೋಣ. ಇದನ್ನ ಕುಕ್ಕರಲ್ಲಾದ್ರೂ ಮಾಡ್ಬೋದು, ಇಲ್ಲ ಓವನಲ್ಲಾದ್ರೂ ಮಾಡ್ಬೋದು. ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತೀನಿ. ಈಗ 2 ಲೋಟದಷ್ಟು ನೀರು ಹಾಕಿದ್ದೀನಿ. ಸೊ ಇವಾಗ ಈ ಥರ ಒಂದು ತಟ್ಟೆ ತಗೊಂಡು ಇದನ್ನ ಇದರೊಳಗೆ ಇಡೋಣ. ಈ ಥರ ಇರಬೇಕು. ಈಗ ಫಿಲ್ ಮಾಡಿರುವಂಥ ಕೇಕ್ ಬ್ಯಾಟರ್ನ ಇನ್ನು ಒಂದೊಂದೇ ಇಡ್ತಾ ಹೋಗೋಣ.
ತರ ಇಡ್ಬೇಕು. ಲಿಡ್ ಕ್ಲೋಸ್ ಮಾಡೋಣ. ವಿಜಿಲ್ ಹಾಕಬಾರ್ದು. ಈಗ 10 to 15 ಮಿನಿಟ್ಸ್ ಇದು ಬೇಕಾಗಲಿ. ಈಗ ಲಿಡ್ ಓಪನ್ ಮಾಡಿ ನೋಡೋಣ ಆಗಿದೆಯಾ ಇಲ್ವಾ ಅಂತ. ಒಂದು ಟೂತ್ ಪಿಕ್ ತಗೊಂಡು ಹೀಗೆ ನೀವು ಚೆಕ್ ಮಾಡ್ಕೊಳ್ಳಿ. ಅದು ಸ್ಟಿಕ್ ಆದ್ರೆ ಆಗಿಲ್ಲ ಅಂತ, ಸೊ ಸ್ಟಿಕ್ ಆಗ್ತಾ ಇಲ್ಲ, ಸೊ ಇದು ಚೆನ್ನಾಗಿ ಬೇಕಾಗಿದೆ ಅಂತ. ಸೊ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಈಗ ಈ ಕಪ್ನ ಒಂದು ತಗೊಂಡು ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಈ ತರ ಬರುತ್ತೆ. ಇದ್ರ ಮೇಲೆ ಬೇಕಾದ್ರೆ ಚಾಕ್ಲೇಟ್ ಸಿರಪ್ ಕೂಡ ಹಾಕೋಬಹುದು. ತುಂಬಾ ಚಾಕ್ಲೇಟ್ ಇಷ್ಟಪಡೋರು ಜಾಸ್ತಿ ಓಕೆ. ನಾನು ಆಗ್ಲೇ ಹೇಳ್ದಾಗೆ ಮಕ್ಳಿಗೆ ಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಅಂತ, ಸೊ ನಾನು ನನ್ನ ಮಗಳಿಗೆ ಟೇಸ್ಟ್ ಮಾಡಕ್ ಕೊಡ್ತೀನಿ. ಸೊ ಅವಳು ಹೇಗಿದೆ ಅಂತ ಹೇಳ್ತಾಳೆ, ಕೇಳೋಣ. ಹೇಗಿದೆ? ಸೂಪರ್. ನೋಡಿ, ಚಿಕ್ಕ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರೋ ಚಾಕೊಲವಾ ಕೇಕ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ, ಅವರು ತುಂಬಾ ಖುಷಿ ಪಡ್ತಾರೆ. ಹೀಗೆ ನಾನು ಮಾಡಿರೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಗೆ ಏನಾದ್ರು ತಿಳಿಸೋದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನ ಇಂಪ್ರೂವ್ ಮಾಡ್ಕೋತೀನಿ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಆಲ್.